ವಾಷಿಂಗ್ ಮಿಷಿನ್ ಬಳಸ್ತೀರಾ? ಹಾಗಿದ್ರೆ ಎಚ್ಚರವಾಗಿರಿ. ಈ ತಪ್ಪುಗಳನ್ನು ಮಾಡಿದರೆ ಅಪಾಯ ಅಂತೂ ತಪ್ಪಿದ್ದಲ್ಲ. ವಾಷಿಂಗ್ ಮಿಷಿನ್ ವಿಷಯದಲ್ಲಿ ಈ ಸಲಹೆಗಳನ್ನು ಪಾಲಿಸಲೇಬೇಕು. ಇಲ್ಲ ಅಂತಂದರೆ ಅಪಾಯನ ಎದುರಿಸಲೇಬೇಕಾಗತ್ತೆ. ಹಾಗಿದ್ರೆ ವಾಷಿಂಗ್ ಮಿಷಿನ್ನ ಬಳಸೋರು ಯಾವೆಲ್ಲ ರೀತಿಯ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು, ಯಾವ ತಪ್ಪನ್ನು ಮಾಡಬಾರ್ದು ಅಂತೇಳಿ ತಿಳ್ಕೊಳ್ಳೋದು ಅತ್ಯಂತ ಮುಖ್ಯ ಆಗುತ್ತೆ. ನಮಸ್ಕಾರ ಎಲ್ರಿಗೂ, ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನಿಲ್ಲಿ ಮೊದಲನೇದಾಗಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ವಿಮ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ. ಪಾತ್ರೆ ತೊಳೆಯುವಂಥ ಯಾವುದೇ ಒಂದು ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕೋಬಹುದು, ಅಥವಾ ಶಾಂಪೂನಾದರೂ ನೀವು ಇದಕ್ಕೆ ಸೇರಿಸ್ಕೋಬಹುದು. ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಲಿಕ್ವಿಡ್ ಅನ್ನೋದು ಸಿದ್ಧವಾಗಿದೆ. ಇವಾಗ ಈ ಲಿಕ್ವಿಡನ್ನು ನೋಡಿ, ಒಂದು ಬೇಷನ್ನಲ್ಲಿ ಒಂದು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ಒಂದು 3-4 ಜಗ್ ಆಗೋಷ್ಟು ನೀರು. ಆ ನೀರಿನ ಜೊತೆಗೆ ಈ ಲಿಕ್ವಿಡನ್ನು ಮಿಶ್ರಣ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕ್ಲೀನಾಗಿರೋವಂಥ ಬಟ್ಟೆನ ತೊಗೊಂಡು ಈ ನೀರಿನಲ್ಲಿ ಚೆನ್ನಾಗಿ ಅದ್ಕೊಂಡು ಇಂಟ್ಕೊಳ್ತಾ ಇದ್ದೀನಿ. ಇವಾಗ ವಾಷಿಂಗ್ ಮಿಷಿನ್ ಅಂದಮೇಲೆ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಪ್ರತಿನಿತ್ಯ ನಾವು ಧರಿಸೋವಂಥ ಬಟ್ಟೆಗಳನ್ನು, ಕೊಳೆ ಬಟ್ಟೆಗಳನ್ನು ಇದು ಒಗೆಯೋದ್ರಿಂದ ಇದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ನೋಡಿ, ಹೊರಭಾಗದಲ್ಲಿ ಈ ರೀತಿ ಧೂಳೆಲ್ಲ ಕೂತಿರುತ್ತೆ. ಹಾಗಾಗಿ ನಾವು ಆಗಾಗ ವಾರಕ್ಕೊಂದ್ಸತಿ, 15 ದಿನಕ್ಕೊಂದ್ಸತಿ ಆದರೂ ಅಥವಾ ತಿಂಗಳಿಗೊಮ್ಮೆ ಆದರೂ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನಾನೀಗ ವಾಷಿಂಗ್ ಮಿಷಿನ್ ಹೊರಭಾಗದಲ್ಲಿ ಈ ರೀತಿ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇರೋವಂಥ ಧೂಳು ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ. ನೋಡಿ, ವಾಷಿಂಗ್ ಮಿಷಿನ್ ಡೋರ್ ಹತ್ರ ಇಲ್ಲೆಲ್ಲ ಬಟ್ಟೆಗಳೆಲ್ಲ ಹಾಕಿರ್ತೀವಿ ಅಲ್ವಾ, ಇಲ್ಲಿ ತುಂಬಾ ಕೊಳೆ ಅನ್ನೋದಿರುತ್ತೆ. ಅದ್ರ ಜೊತೆಗೆ ನೋಡಿ, ಈ ಥರ ಕೂದಲೆಲ್ಲ ಸೇರ್ಕೊಂಡಿರುತ್ತೆ. ಇದನ್ನೆಲ್ಲ ನಾವು ಅವಾಗವಾಗ ಡೀಪ್ ಕ್ಲೀನ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಮಿಷಿನ್ ಬೇಗ ಹಾಳಾಗಿಬಿಡುತ್ತೆ. ಇವಾಗ ನಾನು ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಧೂಳೆಲ್ಲ ಇರುತ್ತಲ್ವ, ನಾವು ಬಟ್ಟೆ ಕ್ಲೀನಾಗಲಿ ಅಂತೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕಿದರೆ ಈ ಧೂಳಿಂದ ಬಟ್ಟೆ ಇನ್ನಷ್ಟು ಕೊಳಕಾಗುತ್ತೆ ವಿನಃ ಬಟ್ಟೆ ಅನ್ನೋದು ಕ್ಲೀನ್ ಆಗೋದಿಲ್ಲ. ಈ ರೀತಿ ಬಟ್ಟೆನ ನೀರಿನಲ್ಲಿ ಜಾಲಿಸ್ಕೊಂಡು ಅವಾಗವಾಗ ಕ್ಲೀನಾಗಿ ವಾಷಿಂಗ್ ಮಿಷಿನನ್ನು ಒರೆಸ್ಕೋಬೇಕು. ಇದರಿಂದ ವಾಷಿಂಗ್ ಮಿಷಿನ್ ಅನ್ನೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ ಸಾಮಾನ್ಯವಾಗಿ ನಾವು ಡಿಟರ್ಜೆಂಟ್ ಪೌಡರನ್ನೆಲ್ಲ ಹಾಕಿ ಬಟ್ಟೆನ ವಾಶ್ ಮಾಡ್ತೀವಿ ಅಲ್ವಾ, ಈ ಜಾಗದಲ್ಲಿ ಒಂದು ಭಾಗದಲ್ಲಿ ಆ ಕಡೆ ಲಿಕ್ವಿಡ್ ಅಥವಾ ಪೌಡರನ್ನು ಹಾಕಿದ್ರೆ ಇನ್ನೊಂದು ಕಡೆ ಕಂಫರ್ಟನ್ನು ಹಾಕ್ತೀವಿ. ಅದೇನಂತಂದರೆ ಸ್ವಲ್ಪ ಮಂದ ಇರುತ್ತೆ. ಆ ಲಿಕ್ವಿಡನ್ನು ಹಾಕುವಂಥ ಜಾಗ ಇಲ್ಲಿ ಏನಾದ್ರು ಒಂದು ಸ್ವಲ್ಪ ಸ್ಟ್ರಕ್ ಆಗಿದ್ರೆ ಅಥವಾ ಮಂದವಾಗಿ ಲಿಕ್ವಿಡ್ ಅಲ್ಲೇ ನಿಂತು ಗಟ್ಟಿ ಹಾಕಿದರೆ ನಾವು ಮೇಲೆ ಎಷ್ಟೇ ಲಿಕ್ವಿಡ್ ಹಾಕಿದರೂ ಅದು ಮುಂದೆ ಹೋಗಲ್ಲ. ಅಲ್ಲಿ ಕೂಡ ಅಷ್ಟೇ, ಈ ರೀತಿ ಕಂಫರ್ಟ್ ಅಥವಾ ನಾವು ಬಟ್ಟೆ ಘಮ ಬರಲಿ ಅಂತೇಳಿ ಏನೊಂದು ಲಿಕ್ವಿಡನ್ನು ಹಾಕ್ತೀವಿ ಅದು ಹಾಗೇ ಸ್ಟ್ರಕ್ ಆಗಿರುತ್ತೆ. ಇದರಿಂದ ವಾಷಿಂಗ್ ಮಿಷಿನ್ ಕೂಡ ಬೇಗ ಹಾಳಾಗುತ್ತೆ. ಹಾಗಾಗಿ ಲಿಕ್ವಿಡ್ ಹಾಕುವಂಥ ಜಾಗ ಅಥವಾ ಡಿಟರ್ಜೆಂಟ್ ಪುಡಿಯನ್ನು ಹಾಕುವಂಥ ಜಾಗನೂ ಕೂಡ ನಾವು ಡೀಪ್ ಕ್ಲೀನ್ ಮಾಡಿಕೊಳ್ಳೇಬೇಕು. ಸ್ಟ್ರಕ್ ಆಗದೆ ಇರೋ ರೀತಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಿಷಿನ್ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆಮೇಲೆ ವಾಷಿಂಗ್ ಮಿಷಿನಿಂದ ಕೆಳಭಾಗದಲ್ಲಿ ನೋಡಿ, ಇಲ್ಲಿ ಈ ರೀತಿ ಓಪನ್ ಮಾಡಿಕೊಂಡು ನಾವು ನೋಡ್ಕೋಬೇಕಾಗತ್ತೆ. ಈ ಪಿನ್ನು, ಕಾಯಿನು ಆ ಥರ ಏನಾದರೂ ಸ್ಟ್ರಕ್ ಆಗಿದ್ರೆ ಈ ಜಾಗದಲ್ಲಿರುತ್ತೆ. ಅದನ್ನೆಲ್ಲ ನಾವು ಈ ರೀತಿ ಅವಾಗವಾಗ ಕ್ಲೀನ್ ಮಾಡಿ ತೆಗಿಬೇಕಾಗುತ್ತೆ. ಮತ್ತು ಅಲ್ಲಿ ಕೊಳಕು ನೀರೆಲ್ಲ ನಿಂತಿರುತ್ತೆ, ಅದು ಕೂಡ ಅಷ್ಟೇ. ಇದನ್ನು ಓಪನ್ ಮಾಡಿ ನಾವು ಕ್ಲೀನ್ ಮಾಡಿಕೊಂಡ್ರೆ ಆ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಬಟ್ಟೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗೋದಕ್ಕೆ ನಾವು ಈ ಥರ ಅವಾಗವಾಗ ಡೀಪ್ ಕ್ಲೀನ್ ಮಾಡಿಕೊಳ್ಳೇಬೇಕು. ಅದ್ರ ಜೊತೆಗೆ ವಾಷಿಂಗ್ ಮಿಷಿನ್ ಕೂಡ ಹೆಚ್ಚು ದಿನಗಳ ಕಾಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ನಾವು ವಾಷಿಂಗ್ ಮಿಷಿನ್ ಈ ಥರ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ಸ್ನೇಹಿತರೆ ನೋಡಿ, ಇವಾಗ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದಕ್ಕೆ ಇದೊಂದು ಬಟ್ಲು ನೀರನ್ನು ತಯಾರಿಸ್ಕೊಂಡು ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಅಂತೇಳಿ ನಿಮಗೀಗ ಗೊತ್ತಾಗುತ್ತೆ. ಆಗಲೇ ಅರ್ಧ ಭಾಗ ನೀರನ್ನು ನಾನು ಏನೊಂದು ಬಕೆಟ್ನಲ್ಲಿ ನೀರನ್ನು ತೊಗೊಂಡಿದ್ದೆ, ಅದ್ರ ಜೊತೆ ಮಿಶ್ರಣ ಮಾಡಿ ವಾಷಿಂಗ್ ಮಿಷಿನೆಲ್ಲ ಎಕ್ಸ್ಟರ್ನಲ್ ಕ್ಲೀನ್ ಮಾಡಿಕೊಂಡೆ. ಇವಾಗ ಒಳಗಡೆ ವಾಷಿಂಗ್ ಮಿಷಿನ್ ಒಳಗಡೆ ಕೆಲವರು ಕಮೆಂಟ್ ಕೂಡ ಮಾಡಿ ಕೇಳಿದ್ರಿ, ವಾಷಿಂಗ್ ಮಿಷಿನ್ ಈ ಒಂದು ಏನು ರಬ್ಬರ್ ಥರ ಇದೆ ಡೋರ್ ಹತ್ರ, ಈ ಭಾಗದಲ್ಲಿ ತುಂಬಾ ಕಪ್ಪಾಗಿಬಿಟ್ಟಿದೆ, ಇದು ಕ್ಲೀನ್ ಮಾಡೋದಕ್ಕೆ ಏನಾದರೂ ಟಿಪ್ಸನ್ನು ಹೇಳಿ ಅಂತೇಳಿ. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಅಷ್ಟೇ, ನಾವು ತಯಾರಿಸ್ಕೊಂಡಿರೋಂಥ ಈ ಒಂದು ಲಿಕ್ವಿಡನ್ನು ಹಾಕಿ ನಾವು ಈಸಿಯಾಗಿ ಇಲ್ಲೂ ಕೂಡ ಟಬ್ ಹತ್ರ ಎಲ್ಲ ನಾವು ಕ್ಲೀನ್ ಮಾಡ್ಕೋಬೋದು. ಇಲ್ಲೆಲ್ಲ ನೀರೆಲ್ಲ ಬರುತ್ತೆ, ಮತ್ತು ಬಟ್ಟೆನೆಲ್ಲ ಹಾಕಿರ್ತೀವಲ್ವ, ತುಂಬಾ ಕಪ್ಪಕ್ಕೆ ನಾವು ಹಾಗೆ ಬಿಟ್ಬಿಟ್ರೆ ಕರೆ ಕಟ್ಟಿಬಿಡುತ್ತೆ. ಈ ರೀತಿ ಒಂದು ಸಾಕ್ಸನ್ನು ತೊಗೊಂಡು ತಯಾರಿಸ್ಕೊಂಡಿರೋಂಥ ಲಿಕ್ವಿಡ್ನಲ್ಲಿ ಅದ್ದಿಟ್ಟು ನಂತರ ಆ ಸಾಕ್ಸನ್ನು ಕೈಗೆ ಹಾಕ್ಕೊಂಡು ನೋಡಿ, ಈ ರೀತಿ ಸೊಂದಿನಲ್ಲೆಲ್ಲ ಈ ಒಂದು ರಬ್ಬರ್ ಥರ ಏನಿರುತ್ತೆ ವಾಷಿಂಗ್ ಮಿಷಿನ್ ಹತ್ರ
ಈ ಭಾಗದಲ್ಲಿ ಕ್ಲೀನಾಗಿ ಈ ಥರ ನಾವು ಕೈಗೆ ಸಾಕ್ಸನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿರೋಂಥ ಕೊಳೆ ಗಲೀಜು ಎಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಬಂದ್ಬಿಡುತ್ತೆ ನೋಡಿ. ಆಗಾಗ ನೀರಿನಲ್ಲಿ ಅದ್ದಿ ಜಾಲಿಸ್ಕೊಂಡು ನಂತರ ಒರೆಸ್ಕೋಬೇಕಾಗತ್ತೆ. ಇಲ್ಲಿ ಬಳಸಿರೋಂಥದ್ದು ಉಪ್ಪು, ಅಡುಗೆ ಸೋಡಾ ಮತ್ತು ಲಿಕ್ವಿಡ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಕ್ಲೀನಿಂಗ್ ಕೆಲಸಕ್ಕೆ ಅತ್ಯಂತ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು, ಎಷ್ಟು ಚೆನ್ನಾಗಿ ಕೊಳ್ಳೆ ಅನ್ನೋದೆಲ್ಲ ಬಂದಿದೆ ಅಂತೇಳಿ ನೀವೇ ಗಮನಿಸಬಹುದು. ನಂತರ ಒಳಗಡೆ ಇರೋಂಥ ಈ ಒಂದು ಟಬ್, ವಾಷಿಂಗ್ ಮಿಷಿನ್ ಟಬ್ ಡ್ರಮ್ ಅನ್ನೋದೇನಿದೆ ಇಲ್ಲೂ ಕೂಡ ಅಷ್ಟೇ ಈ ಲಿಕ್ವಿಡನ್ನೇ ಹಾಕಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ಕ್ಲೀನಾಗಿರೋ ಬಟ್ಟೆನಲ್ಲಿ ಇವಾಗ ಫುಲ್ಲು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಈ ವಾಷಿಂಗ್ ಮಿಷಿನ್ ಡ್ರಮ್ ಅನ್ನೋದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಮತ್ತು ಪಳ ಪಳ ಅಂಥೇಳಿ ಹೊಳಿತಾ ಇದೆ. ಈ ರೀತಿ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ವಾಷಿಂಗ್ ಮಿಷಿನ್ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ. ನಮ್ಮ ವಿಡಿಯೋದ ಮುಖ್ಯವಾದ ಒಂದು ವಿಷಯ, ವಾಷಿಂಗ್ ಮಿಷಿನ್ ಸರಿಯಾಗಿ ಬಳಸಲಿಲ್ಲ ಅಂತಂದರೆ ಅಪಾಯ ಎದುರಿಸ್ಬೇಕಾಗತ್ತೆ ಅಂಥೇಳಿ ನಾನು ಹೇಳಿದ್ದೆ ಅಲ್ವಾ, ಅದೇನು ಅಂಥೇಳಿ ಈಗ ಶೇರ್ ಮಾಡ್ತೀನಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಬೇಕಾದ್ರೆ ಜೋಬನ್ನು ಎಲ್ಲ ಚೆಕ್ ಮಾಡಿ ಹಾಕಿ. ಕೆಲವೊಮ್ಮೆ ಕಾಯಿನ್ ಅಥವಾ ಪೆನ್ನುಗಳು ಅಥವಾ ಪಿನ್ನುಗಳಾಗಲಿ, ಬಟ್ಟೆನಲ್ಲಿ ಪಿನ್ಗಳನ್ನು ಹಾಕಿರ್ತೀವಿ, ಅದನ್ನು ಸೇರಿಸಿ ಹಾಕ್ಬಿಟ್ರೆ ವಾಷಿಂಗ್ ಮಿಷಿನಲ್ಲಿ ಸ್ಟ್ರಕ್ ಆದರೆ ಮಿಷಿನ್ ಅನ್ನೋದು ಹಾಳಾಗುತ್ತೆ. ಹಾಗಾಗಿ ಬಟ್ಟೆಗಳನ್ನ ಹಾಕಬೇಕಾದ್ರೆ ಪ್ರತಿ ಸಲ ಕೂಡ ಚೆಕ್ ಮಾಡಿ ಹಾಕಿ. ಮತ್ತು ನಂಗೆ ಇದನ್ನು ವಾಷಿಂಗ್ ಮಿಷಿನ್ ತೊಗೋಬೇಕಾದ್ರೆ ಆ ವಾಷಿಂಗ್ ಮಿಷಿನ್ ಬಗ್ಗೆ ಮಾಹಿತಿನೇ ಕೊಟ್ಟರು. ನೋಡಿ ಬಟ್ಟೆಗಳನ್ನು ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ತುಂಬಕ್ಕೆ ಹೋಗಬೇಡಿ, ಇದರಿಂದ ಅಪಾಯ, ಮಿಷಿನ್ ಬೇಗ ಹಾಳಾಗುತ್ತೆ. ಈ ರೀತಿ ತುಂಬೋ ಬದಲಿಗೆ ನೋಡಿ ನೀವು ಕೈಯನ್ನು ಇಟ್ಟು ಚೆಕ್ ಮಾಡಿದರೆ, ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕಿದ ನಂತರ ಒಳಗಡೆ ಈ ರೀತಿ ಕೈಯನ್ನು ಇಟ್ಟರೆ ನೋಡಿ ನಿಮ್ಮ ಕೈ ಹಿಡಿಯೋಷ್ಟು ಅಳತೆ ಮಾಡಿ ನೋಡಿ. ಒಂದು ಕೈ ಈ ರೀತಿ ಇಟ್ಟರೆ ಇಷ್ಟು ಭಾಗ ಅನ್ನೋದು ನೋಡಿ ಖಾಲಿ ಇರಬೇಕು, ಫ್ರೀಯಾಗಿರಬೇಕು. ಆವಾಗ ಬಟ್ಟೆಗಳು ಕೂಡ ಕ್ಲೀನ್ ಆಗುತ್ತೆ. ವಾಷಿಂಗ್ ಮಿಷಿನ್ ತುಂಬ ನೀವು ಬಟ್ಟೆಗಳನ್ನು ಹಾಕ್ಬಿಟ್ರೆ ಕೆಲವೊಮ್ಮೆ ವಾಷಿಂಗ್ ಮಿಷಿನ್ ಹಾಳಾಗೋದಷ್ಟೇ ಅಲ್ಲ, ಅಪಾಯ, ಬ್ಲಾಸ್ಟ್ ಆಗೋವಂಥ ಸಾಧ್ಯತೆ ಕೂಡ ಇರುತ್ತೆ. ಎಷ್ಟೋ ಜನ ವಿಡಿಯೋ ಕೂಡ ಮಾಡಿ ಶೇರ್ ಮಾಡಿದ್ದಾರೆ ಇದ್ರ ಬಗ್ಗೆ. ಎಚ್ಚರವಾಗಿರಿ, ಇಲ್ಲಾಂದರೆ ಅಪಾಯ ಎದುರಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಒಗೆಯೋದಕ್ಕೆ ಸಾಮಾನ್ಯವಾಗಿ ನಾನು ಲಿಕ್ವಿಡನ್ನೇ ಬಳಸ್ತೀನಿ. ಆದರೆ ಡಿಟರ್ಜೆಂಟ್ ಪೌಡರನ್ನು ಬಳಸೋರು ಜಾಸ್ತಿ ಡಿಟರ್ಜೆಂಟ್ ಪೌಡರನ್ನು ಹಾಕೋಕ್ಕೆ ಹೋಗಬೇಡಿ. ಇದರಿಂದ ಕೂಡ ಅಷ್ಟೇ ವಾಷಿಂಗ್ ಮಿಷಿನ್ನಲ್ಲಿ ಪುಡಿ ಅನ್ನೋದು ಸ್ಟ್ರಕ್ ಆಗಿಬಿಟ್ಟು ಅಲ್ಲಲ್ಲಿ ಸ್ವಲ್ಪನೇ ಸೇರಿ ಸ್ಟ್ರಕ್ ಆಗಿ ಮೋಟಾರ್ ಹಾಳಾಗೋದು, ಬ್ಲಾಸ್ಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಡಿಟರ್ಜೆಂಟ್ ಪುಡಿಯನ್ನು ಹಾಕಿ, ಅಥವಾ ಈ ರೀತಿ ಲಿಕ್ವಿಡನ್ನೇ ಅಷ್ಟೇ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಹಾಕಿ. ನೋಡಿ ಆವಾಗಲೇ ಕಂಫರ್ಟ್ ಹಾಕೋವಂಥ ಜಾಗ ಫುಲ್ ಸ್ಟ್ರಕ್ ಆಗಿತ್ತು, ಇವಾಗ ಕಂಫರ್ಟ್ ಹಾಕಿದ ಕೂಡಲೇ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತೇಳಿ ನೀವೇ ಗಮನಿಸಬಹುದು. ಡಿಟರ್ಜೆಂಟ್ ಲಿಕ್ವಿಡ್ ಆಗಲಿ ಅಥವಾ ಡಿಟರ್ಜೆಂಟ್ ಪುಡಿ ಆಗಲಿ ಮಿತಿಯಲ್ಲಿ ಬಳಸಬೇಕು, ಇಲ್ಲಾಂದರೆ ಅದರಿಂದ ಕೂಡ ಅಪಾಯ ಆಗುತ್ತೆ. ಅದ್ರ ಜೊತೆಗೆ ವಾಷಿಂಗ್ ಮಿಷಿನನ್ನು ಆವಾಗವಾಗ ನೋಡಿ ಈ ರೀತಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದಕ್ಕೆ ಅಂಥೇಳಿ ಟ್ಯಾಬ್ಲೆಟ್ ರೀತಿ ಸಿಗುತ್ತೆ. ಇದನ್ನು 1 ಅಥವಾ 2 ತೆಗೆದು ಡ್ರಮ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಇದರಿಂದ ವಾಷಿಂಗ್ ಮಿಷಿನ್ ಒಳಗಡೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಿಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಟ್ಟು ವಾಷಿಂಗ್ ಮಿಷಿನ್ ಬಳಸೋ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋವಂಥ ಸಾಕಷ್ಟು ವಿಷಯಗಳನ್ನು, ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.